ಪ್ರೈಸ್ ದ ಲಾರ್ಡ್. ಕನ್ನಡದ ಭಾನುವಾರದ ನೇರ ಪ್ರಸಾರದ ಎಲ್ಲ ವೀಕ್ಷಕರಿಗೂ ದೇವರ ಪರಿಶುದ್ಧ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ಮಾಡಿದ ಮಹೋಪಕಾರಗಳನ್ನು ನೆನೆಸಿಕೊಂಡು ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಹೊಸ ವರ್ಷದಲ್ಲಿ ನಮ್ಮನ್ನು 2ನೇ ವಾರಕ್ಕೆ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಹೌದು ಸ್ವಾಮಿ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೆಲ್ಲ ತಂದೆ. ಅಪ್ಪ, ನಿನ್ನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವಾಗ ತಂದೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವವರನ್ನು ನೀನು ಆಶೀರ್ವದಿಸು ತಂದೆ. ಹೌದು ಸ್ವಾಮಿ, ವಾಕ್ಯವನ್ನು ಬೋಧನೆ ಮಾಡುವಾಗ ತಂದೆ, ಆ ವಾಕ್ಯವನ್ನು ಕೇಳಿ ಅದರಂತೆ ನಾವು ನಡೆದುಕೊಳ್ಳುವ ಹಾಗೆ ನೀವು ನಮಗೆ ಆಶೀರ್ವಾದ ಮಾಡು ತಂದೆ. ಅಪ್ಪ, ಈ ಕಾರ್ಯಕ್ರಮವು ಪ್ರಾರಂಭದಿಂದ ಅಂತ್ಯದವರೆಗೂ ಯಾವುದೇ ಟೆಕ್ನಿಕಲ್ ಇಶ್ಯೂ ಇಲ್ಲದೆ ಸ್ವಾಮಿ ನೀನು ನಡೆಸು ತಂದೆ. ಹೌದು ಸ್ವಾಮಿ, ಯಾವುದೇ ಸೈತಾನ್ ಶೋಧನೆ ಇಲ್ಲದಂತೆ ನೀನು ನಮ್ಮನ್ನು ನಡೆಸು ಸ್ವಾಮಿ. ಇಲ್ಲಿ ಕೂಡಿ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು ತಂದೆ. ಹೌದು ಸ್ವಾಮಿ, ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ತಂದೆಯೇ, ಆಮೇನ್. ನಾವೀಗ ಒಂದು ಹಾಡು ಹೇಳಿ ದೇವ್ರ ನಾಮನ ಮಹಿಮೆ ಪಡಿಸೋಣ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕು ದೇವಾ, ನಿನ್ನ ನೇರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ದೇವಾ,
ಹಾಡಿನ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸಿದ್ದೇವೆ ಎಂದು ನಾನು ನಂಬುತ್ತೇನೆ. ಈಗ ನಾವು ದೇವರ ವಾಕ್ಯವನ್ನು ಕೇಳೋಣವೇ? ನಾವು ದೇವ್ರ ವಾಕ್ಯನ ಕೇಳುವಾಗ ನಮ್ಮ ಹೃದಯವನ್ನು ನಾವು ಶುದ್ಧಿಪಡಿಸ್ಕೊಳ್ಬೇಕು. ಹಾಗೆ ದೇವ್ರ ವಾಕ್ಯ ಹೇಳುವಾಗ ಪವಿತ್ರಾತ್ಮವು ನಮ್ಮ ಸಂಗಡ ಮಾತಾಡುತ್ತಾರೆ. ಸೊ ಹಾಗಿದ್ದಾಗ ನಮ್ಮ ಹೃದಯವನ್ನು ನಾವೀಗ ಶುದ್ಧಿಪಡಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳೋದಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ಇದುವರೆಗೂ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ನಾನು ಯೇಸುಸ್ವಾಮಿ ಹೆಸರಲ್ಲಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮುಂದಿನ ಭಾನುವಾರ ಸಂಜೆ 4 ಗಂಟೆಗೆ ಪ್ರಸಾರವಾಗುವ ಕಾರ್ಯಕ್ರಮದಿಂದ ನಿಮ್ಮನ್ನು ಭೇಟಿ ಮಾಡುವವರೆಗೂ ಯೇಸುಸ್ವಾಮಿಯ ಹೆಸರಿನಲ್ಲಿ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41ನೇ ವಾಕ್ಯದವರೆಗೆ ನಾವು ನೋಡಿಕೊಳ್ಳೋಣ. 4ನೇ ಅಧ್ಯಾಯ. ಇಲ್ಲಿ ವಾಕ್ಯ ಏನಂತ ಹೇಳ್ತಾ ಇದ್ದೇವೆ ಅಂತ ನಾವು ಇಲ್ಲಿ ನೋಡೋದಂತೆ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವನನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಇಲ್ಲಿ ನಾವು ದೇವರ ವಾಕ್ಯವು ಹೀಗೆ ಹೇಳ್ತಾ ಇದ್ದೆ. ಏನು ಅಂತಂದರೆ, ಯೇಸು ಸ್ವಾಮಿ ಆಚೆ ದಡಕ್ಕೆ ಹೋಗಬೇಕಾಗಿರುವಂಥ ಒಂದು ಸಂದರ್ಭ ಇದು. ಯೇಸು ಸ್ವಾಮಿ ಈ ದಡದಿಂದ ಆಚೆ ದಡಕ್ಕೆ ಹೋಗಬೇಕಾದ್ರೆ ಅವರು ದೋಣಿಯ ಸಹಾಯದಿಂದ ಹೋಗ್ತಾ ಇದ್ರು. ಇವಾಗೆಲ್ಲ ನಮಗೆ ಬಸ್ಸು, ಕಾರು, ಇವಾಗ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತಂದರೆ ನಮಗೆ ಬಹಳ ಅನುಕೂಲತೆಗಳಿದ್ದಾವೆ. ಆದರೆ ಆವಾಗ ಇಲ್ಲಿ ಈ ಒಂದು ದಾರಿಯಿಂದ ಆ ಕಡೆ ಹೋಗಬೇಕು ಅಂತ ಅಂದರೆ ಕತ್ತೆನೋ ಇಲ್ಲ ಒಂಟೆನೋ ಇಲ್ಲ ಸಮುದ್ರ ಪ್ರಯಾಣ ಮಾಡಬೇಕು ಅಂತಂದರೆ ದೋಣಿ ಸಹಾಯದಿಂದ ಅವರು ಹೋಗ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಇಲ್ಲಿ ನಡೆದಿರುವಂಥ ಘಟನೆ ಏನಪ್ಪ ಅಂತಂದರೆ, ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯಂದಿರು ಈಚೆ ದಡದಿಂದ ಆಚೆ ದಡಕ್ಕೆ ಹೋಗ್ಬೇಕು. ಇವಾಗ ದೋಣಿಯ ಸಹಾಯದಿಂದ ಇವ್ರೇನು ಮಾಡ್ತಾರಪ್ಪ ಅಂದರೆ ಈ ದಡದಿಂದ ಆ ದಡಕ್ಕೆ ಹೋಗೋದಕ್ಕೆ ಅವರೆಲ್ಲರೂ ಅದ್ರ ಮೇಲೆ ಹತ್ಕೊಳ್ಬೇಕಾದ್ರೆ ಇಲ್ಲಿ ವಾಕ್ಯ ಏನಂತ ಹೇಳ್ತಾ ಇದೆ ಅಂದರೆ, ಆತನು ಜನರ ಗುಂಪನ್ನು ಬಿಟ್ಟು ಏನು ಮಾಡ್ತಾನಂದರೆ ಬೇರೆ ದಡಕ್ಕೆ ಹೋಗೋಣ, ಅಲ್ಲಿ ಹೋಗಿ ನಾವು ಸೇರ್ಕೊಳ್ಳೋಣ ಅಂತ ಇವರು ಬೇರೆ ದಡಕ್ಕೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಇವರ ದೋಣಿಯೂ ಕೂಡ ಇರ್ತವೆ. ಇಲ್ಲಿ ವಾಕ್ಯ ನಾವು ಗಮನಿಸ್ಬೇಕು. ಏನು ಅಂತಂದರೆ, ಇವರ ದೋಣಿನೂ ಕೂಡ ಇರ್ತವೆ, ಮತ್ತೆ ಬೇರೆ ದೋಣಿಗಳು ಕೂಡ ಆ ಸ್ಥಳದಲ್ಲಿ ಇದ್ದವು ಅಂತ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬರೀ ಯೇಸು ಸ್ವಾಮಿ ಮತ್ತೆ ಆತನ ಶಿಷ್ಯಂದರು ಹತ್ತಿರುವಂಥ ದೋಣಿಯೇ ಅಲ್ಲ, ಬೇರೆ ದೋಣಿಗಳು ಸಹ ಇದಾವೆ ಅಂತ ಈ ವಾಕ್ಯ ನಮಗೆ ಹೇಳ್ತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಇದೇ 37ನೇ ವಾಕ್ಯದಲ್ಲಿ ಏನಂತ ಹೇಳುತ್ತೆ ಅಂದರೆ, ಬೇರೆ ದೋಣಿಗಳು ಸಹ ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ದೋಣಿ
ದೋಣಿಗೆ ಬಡಿದು ಒಳಗೆ ಆ, ನುಗ್ಗಿದ್ದರಿಂದ ದೋಣಿ ಕೂಡಲೇ ತುಂಬಿ ಹೋಯಿತು ಅಂತ. ಇಲ್ಲಿ ವಾಕ್ಯ ಏನಂತ ಹೇಳ್ತಾ ಇದೆ ಅಂದರೆ, ಆತನು ದೋಣಿ ಹತ್ತಿದ್ದಾರೆ, ದೋಣಿ ಹೋಗ್ತಾ ಇದೆ, ಯೇಸು ಸ್ವಾಮಿನೂ ಕೂಡ ಜೊತೆಲೇ ಇದ್ದಾರೆ. ಈ ಶಿಷ್ಯಂದಿರು ಏನ್ ಮಾಡ್ತಾ ಇದ್ದಾರೆ? ದೋಣಿ ಪ್ರಯಾಣವಾಗಿ ಹೋಗ್ತಾ ಇದ್ದಾರೆ. ಇವರು ಒಂದೇ ದೋಣಿಯಲ್ಲ, ಬೇರೆ ದೋಣಿಗಳು ಕೂಡ ಪ್ರಯಾಣವಾಗಿ ಹೋಗ್ತಾ ಇದ್ದಾವೆ ಅಂತ ನಿರ್ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಆತನು ಇರುವಂತ ದೋಣಿಯಲ್ಲಿ ಏನಾಗುತ್ತೆ? ದೊಡ್ಡದೊಂದು ಬಿರುಗಾಳಿ ಶುರುವಾಗ್ತಾ ಇದೆ. ದೇವರು ಪ್ರಯಾಣ, ಯೇಸು ಸ್ವಾಮಿನೂ ಕೂಡ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಶಿಷ್ಯಂದಿರು ಕೂಡ ಅಲ್ಲೇ ಇದ್ದಾರೆ, ಬೇರೆ ದೋಣಿಗಳು ಕೂಡ ಅಲ್ಲೇ ಇದ್ದಾವೆ. ಆದರೆ ದೊಡ್ಡದೊಂದು ಬಿರುಗಾಳಿ ಎದ್ದು ದೋಣಿ ಒಳಗೆ ನೀರು ಹೋಗಿ ಮುಳುಗೋಗೋ ಸಂದರ್ಭ ಬಂದಿದೆ ಅಂತ. ಆದರೆ ಬೇರೆ ದೋಣಿಗಳು ಕೂಡ ಮುಳುಗೋಗೋ ಸಂದರ್ಭ ಬಂದಿದೆ, ಅವುಗಳಿಗೂ ಅಲೆಗಳು ಬಡಿದಿದೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. ಬರೀ ಯೇಸು ಸ್ವಾಮಿ ಇರುವಂತ ದೋಣಿಗೆ ಅಲೆಗಳು ಬಡಿದಿದ್ದಾವೆ, ದೋಣಿ ಮುಳುಗೋಗುವಂತ ಪರಿಸ್ಥಿತಿ ಬಂದಿದೆ ಅಂತ. ಈ ವಾಕ್ಯ ನಮ್ಗೆ ಏನು ಕಲಿಸ್ಕೊಡ್ತಾ ಇದೆ ಅಂತಂದ್ರೆ, ಅಲ್ಲ ಇವಾಗ ಯೇಸು ಸ್ವಾಮಿ ಇರೋ ದೋಣಿಲಿ ಅಲೆಗಳು ಮತ್ತೆ ಬಿರುಗಾಳಿ, ಎಷ್ಟು ಧೈರ್ಯ ಅಲೆಗಳಿಗೆ ಬಿರುಗಾಳಿಗಳಿಗೆ ಯೇಸು ಸ್ವಾಮಿ ಇರೋದೆ ದೋಣಿಗೆ ಬರ್ಬೇಕಾ? ಯೇಸು ಸ್ವಾಮಿ ಇರೋ ದೋಣಿಲೇನೆ ಅಲೆಗಳು ಬಿರುಗಾಳಿಗಳು ಎದ್ದಿದ್ದಾವೆ ಅಂತ ಅಂದಮೇಲೆ, ಯೇಸು ಸ್ವಾಮಿ ಇರೋ ದೋಣಿಗೆ ಅಲೆಗಳು ಬರೋದುಂಟ ಅಥವಾ ಬಿರುಗಾಳಿ ಬೀಸೋದುಂಟ, ದೋಣಿ ಮುಳುಗೋಗೋ ಪರಿಸ್ಥಿತಿ ಬರೋದುಂಟ? ಯೋಚನೆ ಮಾಡಿದ್ದೀರಾ? ಎಷ್ಟೋ ಸಾರಿ ಅಂದ್ರೆ ವಿಶ್ವಾಸಿಗಳ ಜೀವನದಲ್ಲಿ ನಾವು ದೇವರನ್ನ ನಂಬ್ಕೋಬೇಕು ಅಂತ ಅಂದಾಗ ನಾವೇನಂತ ಹೇಳ್ತೀವಿ? ಓಹೋ, ಯೇಸು ಸ್ವಾಮಿನ ನಾವು ನಂಬಿಕೊಂಡ್ರೆ ನಮಗೆ ಕಷ್ಟಗಳು ತೀರೋಯ್ತು, ದುಃಖಗಳು ಬರೋದಿಲ್ಲ, ನಮ್ಗೆ ಯಾವುದೇ ಸಂಕಷ್ಟಗಳು ಬರೋದಿಲ್ಲ, ನಾವು ಇನ್ನು ಸುಖವಾಗಿ ಇರ್ತೀವಿ ಅಂತ ಹೇಳಿ ಎಷ್ಟೋ ಜನಗಳು ಏನು ಮಾಡ್ತಾ ಇದ್ದೀವಿ? ನಾವು ಚರ್ಚಿಗೆ ಬರ್ತಾರೆ. ಏನಕ್ಕೋಸ್ಕರ? ನಾವು ಸುಖವಾಗಿರ್ಬೇಕು, ನಾವು ಸಂತೋಷವಾಗಿರ್ಬೇಕು, ನಾವು ನೆಮ್ಮದಿಯಿಂದ ಇರಬೇಕು, ನಮಗೆ ಕಷ್ಟಗಳು ತೀರೋಗ್ಬೇಕು ಅನ್ನುವಂಥ ವಿಚಾರಕ್ಕೋಸ್ಕರ ಮಾತ್ರ ಎಷ್ಟೋ ಜನಗಳು ಏನು ಮಾಡ್ತಾರೆ ಈ ದಿನಗಳಲ್ಲಿ? ಚರ್ಚಿಗೆ ಬರ್ತಾರೆ, ಆರಾಧನೆ ಮಾಡ್ತಾರೆ, ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ನೋಡ್ಬೇಕಾದ್ರೆ ವಾಕ್ಯದಲ್ಲಿ ಯೇಸು ಸ್ವಾಮಿ ಇರುವಂತ ದೋಣಿಗೆನೆ ಏನ್ ಎದ್ದಿದೆ ಅಂತೆ? ಬಿರುಗಾಳಿ ಅಲೆಗಳು ಎದ್ದಿದ್ದಾವೆ, ಮುಳುಗೋಗೋ ಪರಿಸ್ಥಿತಿ, ಎಲ್ಲರೂ ಸಾಯುವಂತ ಪರಿಸ್ಥಿತಿ ಅಲ್ಲ, ಸಾಯುವಂತ ಎಲ್ಲರೂ ಅರ್ಚಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ಏನ್ ಮಾಡೋದು, ನಾವೀಗ ಸಾಯುವಂತ ಸಂದರ್ಭ ಬಂದಿದ್ದೀವಲ್ಲ, ಇವಾಗ ಏನ್ ಮಾಡೋದು ಅಂತೇಳಿ ಅವರು ನೀರನ್ನ ತೆಗೆದು ಒಳಗಡೆ ಆ ದೋಣಿಲಿರುವಂತ ನೀರನ್ನ ಎತ್ತು ಎಸಿತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ. ಏನಾಯ್ತು, ನಮ್ಮ ದೋಣಿಗೆ ಏನಾಯ್ತು, ಯಾಕೆ ಹಿಂಗಾಯ್ತು ಅಂತ. ಯೇಸು ಸ್ವಾಮಿ ಇರುವಂತ ದೋಣಿಯಲ್ಲಿ ಅಲೆಗಳು ಎದ್ದಿದ್ದಾವೆ, ಯೇಸು ಸ್ವಾಮಿ ಇರುವಂತ ದೋಣಿಗಳಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ಅಂದ್ರೆ ನಾವು ಈ ವಾಕ್ಯದ ಮೂಲಕವಾಗಿ ಏನ್ ತಿಳ್ಕೋಬೇಕು ಅಂತ ಅಂದ್ರೆ, ನಾವು ಯೇಸು ಸ್ವಾಮಿನ ನಂಬುತ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ, ಯೇಸು ಸ್ವಾಮಿನ ನಂಬುದ ಮೇಲೇ ನಮಗೆ ನಿಜವಾದ ಕಷ್ಟಗಳು ನಮ್ಮ ಜೀವಿತದಲ್ಲಿ ಕಾಲಿಡೋದು. ಮುಂಚೆ ಏನೋ ಆಯ್ತು, ಏನೋ ಬಂತು, ಏನೋ ಹೋಗ್ತು. ಆದ್ರೆ ಯೇಸು ಸ್ವಾಮಿ ನಂಬಿದ ಮೇಲೇನೆ ಏನಾಯ್ತೈತೆ? ನಮ್ಗೆ ನಿಜವಾದ ಕಷ್ಟಗಳು ಬರ್ತವೆ, ನಿಜವಾದ ದುಃಖಗಳು ಬರ್ತವೆ, ನಿಜವಾದ ಸಂಕಟಗಳು ನಮ್ಮ ಜೀವಿತದಲ್ಲಿ ಕಾಲಿಡ್ತವೆ. ಯಾಕೆ ಗೊತ್ತಾ? ನಾವು ನಿಜವಾದ ದೇವರನ್ನ ನಂಬಿದಕ್ಕೋಸ್ಕರನೇ ನಿಜವಾದ ಕಷ್ಟಗಳು, ನಿಜವಾದ ಸಂಕಟಗಳು ನಮ್ಮ ಲೈಫ್ನಲ್ಲಿ ಏನಾಯ್ತದೆ? ಬರೋದಕ್ಕೆ ಶುರುವಾಗ್ತದೆ. ಈ ವಾಕ್ಯನೇ ಅದಕ್ಕೆ ಈ ವಾಕ್ಯನ ನಮಗೆ ದೃಷ್ಟಾಂತವಾಗಿ ಹೇಳ್ತಾ ಇದೆ. ಏನಂತ? ಯೇಸು ಸ್ವಾಮಿ ಇರುವಂತ ದೋಣಿಯಲ್ಲೇ ಅಲೆಗಳು ಎದ್ದವು. ಬೇರೆ ದೋಣಿಗೂ ಕೂಡ ಮುಳುಗೋಗೋ ಪರಿಸ್ಥಿತಿ ಬಂತು ಅಂತ ಹೇಳಿಲ್ಲ. ಯೇಸು ಸ್ವಾಮಿ ಇರೋ ದೋಣಿ ಏನಾಗ್ತಾ ಇದಂತೆ? ಮುಳುಗೋಗೋ ಪರಿಸ್ಥಿತಿ. ನಾವು ಎಷ್ಟೋ ಸರಿ ಏನು ಅನ್ಕೋತೀವಿ ಅಂತ ಅಂದ್ರೆ, ಅಯ್ಯೋ ನಾವು ಯೇಸು ಸ್ವಾಮಿನ ನಂಬಿ ಇಷ್ಟು ವರ್ಷ ಆಯ್ತು, ಅಷ್ಟು ವರ್ಷ ಆಯ್ತು, ಆದರೆ ಏನಾಗಲಿಲ್ಲ, ನಮಗೆ ಸಂಕಷ್ಟ ಹೋಗ್ಲೇ ಇಲ್ಲ, ನಮಗೆ ದುಃಖ ಪರಿಹಾರ ಆಗಲೇ ಇಲ್ಲ, ನಮಗೆ ರೋಗಗಳೇ, ನಮಗೆ ಸಂಕಟಗಳೇ, ನಮಗೆ ಯಾವುದೇ ಥರ ಕಷ್ಟಗಳು ಪರಿಹಾರ ಆಗಲಿಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ನೋಡ್ರಿ, ಅಕ್ಕಪಕ್ಕದವರು ಚೆನ್ನಾಗೇ ಇದ್ದಾರೆ, ಅಲ್ಲೂ ಕೂಡ ಬೇರೆ ದೋಣಿಗಳು ಇದಾವ ಅಂತ ನೋಡುದು, ಅದಕ್ಕೆ ಬಡ್ದಿದ್ದೇವೆ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ.
ಆದ್ರೆ ಯೇಸು ಇರುವಂತ ದೋಣಿಯಲ್ಲೇನೆ ಅಲೆಗಳು ಬಂದು ಬಡಿದವು. ಅಂದಮೇಲೆ ದೇವ್ರೆ ಅಕ್ಕಪಕ್ಕ ನೋಡು, ಅವ್ರು ಚೆನ್ನಾಗೇ ಇದ್ದಾರೆ. ಅವರು ನಮ್ಮ ಬಾಜುಕು ಮನೆ ನೋಡ್ರಿ, ಅವರು ಚೆನ್ನಾಗೇ ಇದ್ದಾರೆ. ನಮ್ಮ ಎದುರುಗಡೆ ಮನೆಯವರು ಚೆನ್ನಾಗೇ ಇದ್ದಾರೆ. ನಾವು ನಿಮ್ಮನ್ನ ನಂಬ್ಕೊಂಡ ಮೇಲೆ ಯಾಕೆ ನಮಗೆ ಈ ಒಂದು ಕಷ್ಟ, ತೊಂದರೆ, ತಾಪತ್ರೆಯಲ್ಲಿ ನಾವು ಸಿಗಾಕೊಂಡಿದ್ದೀವಿ ದೇವ್ರೆ ಅಂತ ನಾವು ಕೇಳೋದಾದ್ರೆ ಉತ್ತರ ಇದೇ ವಾಕ್ಯ ನಮಗೆ. ನಿಜವಾಗಿ ಯೇಸು ಸ್ವಾಮಿನ ನಂಬಿದ್ರೆ, ನಿಜವಾದ ದೇವರನ್ನ ನಂಬುದಾಗ್ಲೇನೆ ನಮಗೆ ಶೋಧನೆಗಳು ಎದುರಾಗುತ್ತವೆ. ಶೋಧನೆಗಳು ಏನ್ ಮಾಡ್ತವೆ? ಎದುರಾಗುತ್ತವೆ. ಆದ್ರೆ ದೇವ್ರ ವಾಕ್ಯ ಏನಂತ ಹೇಳ್ತೈತೆ ಅಂದ್ರೆ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ಲೋಕವನ್ನು ಜಯಿಸ್ರಿ ಅಂತ. ದೇವ್ರು ಹೇಳಿಲ್ಲ ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಜಯಿಸುವ ಅವಶ್ಯ ಇಲ್ಲ, ನಾನು ಜಯಿಸ್ಬಿಟ್ಟಿದ್ದೇನೆ ಮಕ್ಕಳೇ, ನೀವೇನು ಜಯಿಸ್ಬೇಡಿ, ನಿಮಗೆ ಸುಖನೇ ಕೊಡ್ತಿದ್ದೇರೋ ವಾಕ್ಯ ಬರೆಯಲ್ಪಟ್ಟಿಲ್ಲ. ಏನಂತ ಹೇಳ್ತೈತೆ? ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ಜಯಿಸ್ರಿ. ಅಂದಮೇಲೆ ನಮಗೆ ಕಷ್ಟಗಳು ಬರ್ತವೆ, ದುಃಖಗಳು ಬರ್ತವೆ, ಸಂಕಟಗಳು ಬರ್ತವೆ. ನಾನು ಜಯಿಸಿದ್ದೇನೆ, ನೀವು ಕೂಡ ಜಯಿಸ್ರಿ. ಕಷ್ಟಗಳು ಬಂದೇ ಬರ್ತವೆ. ಯಾರ ಲೈಫಲ್ಲಿ ಹೇಳಿ? ವಿಶ್ವಾಸಿಯ ಲೈಫ್, ನಿಜವಾದ ವಿಶ್ವಾಸಿಯ ಲೈಫ್ನಲ್ಲಿ ಏನು ಬರುತ್ತೆ ಅಂದರೆ, ಮೊದಲನೇದಾಗಿ ಎದುರಾಕೊಳ್ಳೋದು ನಾವು ಏನಪ್ಪ ಅಂತ ಅಂದರೆ ಶೋಧನೆ. ನಾವು ಶೋಧನೆಯನ್ನ ಎದುರಾಕೋತೀವಿ. ದೇವರು ನಮಗೆ ಸುಖನೇ ಕೊಡೋದಿಲ್ಲ. ನಮಗೆ ದೇವ್ರನ್ನ ನಂಬಿದ ಮೇಲೆ ನಾವು ಕಷ್ಟ ಪಡಲೇಬೇಕು. ಶ್ರಮೆಯಿಂದ ನಾವು ಶ್ರಮೆ ಒಳಗಿಂದ ನಾವು ಹೋಗ್ಬೇಕಂತೆ. ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಪರಲೋಕ ರಾಜ್ಯಕ್ಕೆ ನಾವು ಸೇರ್ಬೇಕು ಅಂತ ಅಂದ್ರೆ ಶ್ರಮೆಯಿಂದ ಹೋಗ್ಬೇಕಂತೆ. ಕಷ್ಟನೋ, ದುಃಖನೋ, ಸಂಕಟನೋ, ವೇದನೋ ಅದ್ರೊಳಗಿಂದ ಹೋಗಿ ನಾವೇನಾಗ್ಬೇಕಂತೆ ಆ ನಿತ್ಯತ್ವಕ್ಕೆ ಹೋಗ್ಬೇಕು ಅಂದ್ರೆ ಈ ಲೋಕದಲ್ಲಿ ನಾವೇನ್ ಮಾಡ್ಬೇಕು? ಕಷ್ಟ ಪಡ್ಲೇಬೇಕು. ದೇವರು ನಮಗೆ ಸುಖನೇ ಕೊಡಲ್ಲ. ದೇವರು ಕೇಳ್ಕೊಳ್ಳೋದಾದ್ರೆ ಹೌದು ನಮ್ಗಿವತ್ತು ನಮ್ಗೆ ದೇವರೇ ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ದೇವ್ರ ಮುಂದೆ ಬೇಡ್ಕೊಳ್ಳೋದಾದ್ರೆ ದೇವ್ರು ನಮ್ಗೆ ಸಂತೋಷ ಕೊಡ್ತಾನೆ, ಸಮಾಧಾನ ಕೊಡ್ತಾನೆ, ಆರೋಗ್ಯ ಎಲ್ಲವನ್ನೂ ಕೊಡ್ತಾನೆ. ಆದ್ರೆ ಅದೇ ಇರೋದಿಲ್ಲ ಮನುಷ್ಯನ ಲೈಫ್ನಲ್ಲಿ. ಆಶೀರ್ವಾದನೇ ಇರೋದಿಲ್ಲ. ಕಷ್ಟನೇ ಇರುತ್ತೆ, ಸುಖನೇ ಇರುತ್ತೆ, ಕಷ್ಟನೇ ಇರುತ್ತೆ, ಸುಖನೇ ಇರುತ್ತೆ. ನೋಡ್ರಿ, ಒಂದು ಸ್ಟೋರಿ ಈ ಥರ ಇದ್ರೆ, ಇಬ್ಬರು ಸ್ನೇಹಿತರು ಇರ್ತಾರೆ. ಇಬ್ಬರು ಸ್ನೇಹಿತರು ಬಿಲ್ಡಿಂಗ್ ಕೆಲಸ ಮಾಡ್ತಾ ಇರ್ತಾರೆ. ಏನು ಕೆಲಸ ಹೇಳಿ? ಬಿಲ್ಡಿಂಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಒಬ್ಬ ಸ್ನೇಹಿತ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಕೆಳಗಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಸ್ನೇಹಿತ ಮೇಲೆ, ಅಂದ್ರೆ 10 ಅಂತಸ್ತಿನ ಮೇಲೆ ಇನ್ನೊಬ್ಬ ಸ್ನೇಹಿತ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡ್ತಿರ್ಬೇಕಾದ್ರೆ 10 ಅಂತಸ್ತಲ್ಲಿ ಇರುವ ಸ್ನೇಹಿತ ಕೆಳಗಡೆ ಇರುವಂತ ಸ್ನೇಹಿತನಿಗೆ ಏನೋ ಒಂದು ಹೇಳ್ಬೇಕು. ಅವನು ಏನೋ ಒಂದು ಅಲ್ಲಿಂದ ಅವನು ಕರೆದು ಹೇಳ್ಬೇಕು ಅವನಿಗೆ. ಆದ್ರೆ ಮೇಲಿಂದ ಕರಿತಾ ಇದ್ದಾನೆ. ಆದ್ರೆ ಕೆಳಗಡೆ ಇರೋ ಸ್ನೇಹಿತನಿಗೆ ಕೇಳಿಸ್ತಾನೆ ಇಲ್ಲ. ಏನ್ ಹೇಳ್ತಾ ಇದ್ದಾನೆ, ಏನ್ ಕರಿತಾ ಇದ್ದಾನೆ, ನನಗೆ ಯಾರು ಕರಿತಾ ಇದ್ದಾರೆ ಅಂತ ಇವನಿಗೆ ಕೇಳಿಸ್ತಾನೆ ಇಲ್ಲ. ಕೊನೆಗೆ ಅವ್ನು ಏನ್ ಮಾಡ್ತಾ ಇದ್ದಾನೆ, ನಾನು ಎಷ್ಟು ಕರೆದ್ರು ಇವನಿಗೆ ಕೇಳಿಸ್ತಾ ಇಲ್ವಲ್ಲ ಅಂತ ಹೇಳಿ ಅವನ ಜೋಬಿನಲ್ಲಿ 10 ರೂಪಾಯಿ ತೆಗಿತಾನೆ. 10 ರೂಪಾಯಿ ತೆಗೆದು ಅದನ್ನ ಮಡಚಿ ಮೇಲಿಂದ ಬಿಸಾಕ್ತಾನಂತೆ. ಇಲ್ಲಿಗೆ ತನ್ನ ಸ್ನೇಹಿತನ ತಲೆ ಮೇಲಿಂದ ಬಿಸಾಕಿದ್ರೆ ಆ ಸ್ನೇಹಿತ ಏನ್ ಮಾಡ್ತಾನೆ ಅಂತ ಅಂದ್ರೆ ಅಲ್ಲಿ ನೋಡ್ತಾನೆ, ಇಲ್ಲಿ ನೋಡ್ತಾನೆ. ಈ 10 ರೂಪಾಯಿ ಯಾರ್ದು ಅಂತೇಳಿ ತಗೊಂಡು ಅದನ್ನ ಜೋಬಳಿಗೆ ಹಾಕ್ತಾನೆ. ಆಮೇಲೆ ಇವನು ಮೇಲ್ಗಡೆ ನೋಡ್ಲೇ ಇಲ್ಲ. ಯಾರು? ಕೆಳಗಡೆ ಇರೋ ಸ್ನೇಹಿತ ಮೇಲ್ಗಡೆ ಇರುವಂತ ಸ್ನೇಹಿತನ ನೋಡ್ಲೇ ಇಲ್ಲ. ಆಗ ಅವನ ಸ್ನೇಹಿತ ಏನ್ ಮಾಡ್ತಾನೆ, ಮೇಲ್ಗಡೆ ಇರೋನು, ತಡಿ ನಾನು 10 ರೂಪಾಯಿ ಬಿಸಾಕಿದ್ರು ಇನ್ನು ಮೇಲ್ಗಡೆ ಯಾರು ಬಿಸಾಕ್ತಾ ಇದ್ದಾರೆ ಅಂತ ನೋಡ್ಲಿಲ್ವಲ್ಲ ಅಂತ ಹೇಳಿ 50 ರೂಪಾಯಿ ತೆಗಿತಾನೆ. 50 ರೂಪಾಯಿ ತೆಗೆದು ಏನ್ ಮಾಡ್ತಾನೆ, ಅದನ್ನ ಮಡಚಿ ಮತ್ತೆ ಮೇಲಿಂದ ಬಿಸಾಕ್ತಾನೆ. ಇವಾಗ್ಲಾರು ನನ್ನ ನೋಡ್ತಾನೆ ಏನೋ, ಮೇಲ್ಗಡೆಯಿಂದ ಯಾರು ದುಡ್ಡು ಇಸ್ತಾ ಇದ್ರು ಅಂತ ನೋಡ್ತಾನೆ ಏನೋ ಅಂತ ಅಂದ್ಬಿಟ್ಟು ಬಿಸಾಕಿದ ಮೇಲೆ ಅವಾಗ್ಲೂ ಸಹ ಅವನೇನ್ ಮಾಡ್ತಾನಪ್ಪ ಅಂದ್ರೆ ಈ ಕಡೆ ನೋಡ್ತಾನೆ, ಆ ಕಡೆ ನೋಡ್ತಾನೆ. ಅವನೇನ್ ಮಾಡ್ತಾನೆ, ಆದ್ಮೇಲೆ ಮತ್ತೆ 50 ರೂಪಾಯಿನ ತಗೊಂಡು ಜೇಬಳಿಗೆ ಹಾಕೋತಾನೆ. ಅಯ್ಯೋ ಇವತ್ತು ಯಾವ ಅದೃಷ್ಟ, ನನಗೆ ಇಷ್ಟೊಂದು ದುಡ್ಡು ಸಿಗ್ತೈತೆ ಅಂತ ಜೇಬಳಿಗೆ ನೋಡ್ಲೇ ಇಲ್ಲ. ಮತ್ತೆ ಈ ಫ್ರೆಂಡು ಯೋಚನೆ ಮಾಡಿ, ನಾನು 50 ರೂಪಾಯಿ ಮೇಲಿಂದ ಎಷ್ಟು ನೀವು ನೋಡ್ಲಿಲ್ವಲ್ಲ ಅಂತ ಹೇಳಿ 100 ರೂಪಾಯಿ ಇಸ್ತಾನಂತೆ. ಮತ್ತೆ ಇವಾಗ್ಲಾದ್ರೂ ಮೇಲ್ಗಡೆ ನನ್ನ
ನೋಡ್ತಾನೋ ಏನೋ. ಆ 100 ರೂಪಾಯಿನ ಅವ್ನ ಕಣ್ಣು ಮುಂದೆ ಎಸ್ತಿದ ತಕ್ಷಣ ಇನ್ನೂ ಖುಷಿ ಆಗುತ್ತೆ. ಯಾರಿಗೆ? ಕೆಳಗಡೆ ಸ್ನೇಹಿತನಿಗೆ ಬಹಳ ಖುಷಿಯಾಗಿ ಆಚೆ ಕಡೆ ನೋಡ್ತಾನೆ, ಮತ್ತೆ ಈಚೆ ಕಡೆ ನೋಡ್ತಾನೆ, ಮತ್ತೆ ಆ ದುಡ್ಡನ್ನ ತಗೊಂಡು ಮತ್ತೆ ಜೇಬಲ್ಲಿ ಇಟ್ಕೊಂಡು ಸಂತೋಷವಾಗಿ ತಿರುಗಾಡ್ತಾ ಇರ್ತಾನೆ. ಮೇಲು ಮಾತ್ರ ನೋಡಲ್ಲ, ಯಾರು ಎಸಿತಾ ಇದ್ದಾನೆ. ಆಮೇಲೆ ಮೇಲ್ಗಡೆ ಇರೋ ಸ್ನೇಹಿತನಿಗೆ ಬಹಳ ಸಿಟ್ಟು ಬರುತ್ತಂತೆ. ಏನು ಇವನು, ನಾನು ಮೇಲಿಂದ ಎಸ್ತರು ಇವನಿಗೆ ನೋಡ್ದಂಗೆ ಯಾರು ಎಸ್ತಾ ಇದ್ದಾರೆ ಅಂತ, ಇವನು ನಾನು ದುಡ್ಡು ಎಸ್ತಿದ್ರೆ ತಾನೇ ಇವನು ಆಚೆ ಈಚೆ ನೋಡಿ ಜೇಬಳಿಗೆ ಹಾಕೊಂಡ್ರದ್ದು ಅಂತ ಹೇಳಿ ಒಂದು ಸಣ್ಣ ಕಲ್ಲು ತೆಗಿತಾನಂತೆ. ಆ ಮೇಲಿರೋ ಸ್ನೇಹಿತ ಒಂದು ಸಣ್ಣ ಕಲ್ಲು ತಗೊಂಡು ಏನ್ ಮಾಡ್ತಾನಂತೆ, ಟಾಪ್ಸ್ ಅಂತ ಅವನ ಮೇಲೆ ಬಿಸಾಕ್ತಾನಂತೆ. ಯಾರ ಮೇಲೆ? ಕೆಳಗಡೆ ಇರೋ ಸ್ನೇಹಿತನ ತಲೆ ಮೇಲೆ. ಅವನು ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ಅಪ್ಪ ಯಾವ ಅವನು ಮೇಲೆ ಎಸ್ತಾರ ನಂಗೆ ಅಂತ ಆವಾಗ ಮೇಲ್ ನೋಡ್ತಾನೆ. ಆಗ ನನ್ನಂತೆ, ಅಲ್ಲ ಕಣೋ, ನಾನು ನಿನ್ ಮೇಲೆ ದುಡ್ಡು ಬಿಸಾಕ್ತೆ ನೋಡ್ಲಿಲ್ಲ, ನೀನು 10 ರೂಪಾಯಿ ಬಿಸಾಕ್ತೆ ನೋಡ್ಲಿಲ್ಲ, 50 ರೂಪಾಯಿ ಬಿಸಾಕ್ತೆ ನೋಡ್ಲಿಲ್ಲ, 100 ರೂಪಾಯಿ ಬಿಸಾಕ್ತೆ ನೋಡ್ಲಿಲ್ಲ, ಕಲ್ಲು ಬಿಸಾಕ್ದಾಗ ನೀನು ನೋಡ್ತೀಯ ನನ್ನನ್ನ. ಈ ಒಂದು ಸ್ಟೋರಿ ನಾವೇನು ಅರ್ಥ ಮಾಡ್ಕೋತೀವಿ ಅಂದ್ರೆ, ಆಶೀರ್ವಾದನೇ ದೇವ್ರು ನಮ್ಮ ಮೇಲೆ ಬಿಸಾಕ್ತಾ ಇದ್ರೆ ನಾವು ದೇವ್ರನ್ನ ನೋಡಲ್ಲ. ಕಷ್ಟ ಬಿಸಾಕಿದ್ರೆ ಅಯ್ಯೋ ದೇವ್ರೇ ನನಗೆ ಕಷ್ಟ ಬಂತಪ್ಪ, ದುಃಖ ಬಂತಪ್ಪ ಅಂತೇಳಿ ನಾವು ದೇವ್ರನ್ನ ನೋಡಕ್ಕೆ ಸಾಧ್ಯ. ದೇವ್ರ ಅದಕ್ಕೆ ವಿಶ್ವಾಸಿಗಳ ಜೀವಿತದಲ್ಲಿ ದೇವರು ಯಾವತ್ತೂ ಸುಖನ ಕೊಡಲ್ಲ, ಕೊಟ್ಟರು ಅದು ತಾತ್ಕಾಲ. ದೇವ್ರು ಏನ್ ಮಾಡ್ತಾನೆ ಗೊತ್ತಾ? ಕಷ್ಟವನ್ನೇ ಬಿಸಾಕ್ತಾನೆ. ಕಷ್ಟದಿಂದ ನಾವು ಹೋಗ್ಬೇಕಂತ. ಕಷ್ಟವನ್ನೇ ಬಿಸಾಕ್ತಕ್ಕ ನಾವೇನ್ ಮಾಡ್ತೀವಿ? ಆಚೆ ನೋಡಲ್ಲ, ಈಚೆ ನೋಡಲ್ಲ, ದೇವ್ರೇ ಅಂತೀವಿ. ದೇವ್ರೇ ನನಗೆ ಕಷ್ಟ ಬಂದೈತಪ್ಪ, ಯಾರಪ್ಪ ನನಗೆ ಬಿಡಿಸ್ತಾರೆ ಅಂತೇಳಿ ನಾವು ದೇವರ ಮುಖವನ್ನು ನೋಡ್ಬೇಕು ಅಂತಾನೆ ದೇವರು ನಮಗೆ ಕಷ್ಟವನ್ನು ಬಿಸಾಕೋದು. ನಾವು ಅದನ್ನು ಆಶೀರ್ವಾದಕರವಾಗಿ ಪಡ್ಕೋಬೇಕು. ಆಶೀರ್ವಾದಕರವಾಗಿ ಅದನ್ನ ಏನ್ ಮಾಡ್ಬೇಕಂತೆ? ಸ್ವೀಕರಿಸ್ಬೇಕು. ಅಯ್ಯೋ ನಮಗೆ ಕಷ್ಟ ಬಂತಲ್ಲ, ಅಯ್ಯೋ ನಮಗೆ ದುಃಖ ಬಂತಲ್ಲ, ಬೇಡಪ್ಪ ಈ ದೇವರು, ನಾವು ಬಿಟ್ಬಿಡೋದು ಒಳ್ಳೇದು, ನಾವು ಮುಂಚೆ ನಡೆದಂತ ದೇವ್ರನ್ನ ಆರಾಧನೆ ಮಾಡ್ಕೊಳ್ಳೋದು ಒಳ್ಳೇದು, ಬೇಡ ಯೇಸು ಸ್ವಾಮಿ ಅಂತೇಳಿ ಹಿಂಜರಿಯುವಂತ ವಿಶ್ವಾಸಿಗಳು ಎಷ್ಟು ಜನ ಇಲ್ಲ? ತುಂಬಾ ಜನನೇ ಇದೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ನಿತ್ಯ ಜೀವವನ್ನು ಹೊಂದಬೇಕು ಅಂತಂದ್ರೆ ನಾವು ಕಷ್ಟಗಳಿಂದ, ಶ್ರಮೆಗಳಿಂದ ಈ ಲೋಕದೊಳಗೆ ನಾವು ಹೋಗ್ಬೇಕು. ಎಷ್ಟೋ ಸರಿ ನಾವು ಅನೇಕ ವಿಷಯಗಳಲ್ಲಿ ಒಂದೊಂದು ಸಾರಿ ನಾವು ಸುಳ್ಳು ಹೇಳ್ಬೇಕಾಗಿರೋ ಸಂದರ್ಭ ಬರುತ್ತೆ, ಒಂದೊಂದು ಸಾರಿ ಮೋಸ ಮಾಡ್ಬೇಕಾಗಿರೋ ಸಂದರ್ಭ ಬರುತ್ತೆ, ಒಂದೊಂದು ಸಾರಿ ಕೊಟ್ಟು ಮಾತಿಗೆ ತಪ್ಪಿ ನಡೆಯುವಂಥ ಸಂದರ್ಭ ಬರುತ್ತೆ. ಅವೆಲ್ಲ ಕಷ್ಟಗಳೇ. ಆದ್ರೂ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವೆಲ್ಲವನ್ನು ಕೂಡ ಜಯಿಸ್ಬೇಕಂತ. ಅವೆಲ್ಲವನ್ನು ಕೂಡ ಏನ್ ಮಾಡ್ಬೇಕಂತೆ? ನಾವು ಈ ಲೋಕದಲ್ಲಿ ಜಯಿಸ್ಬೇಕಂತೆ. ಜಯಿಸಿ ಏನ್ ಮಾಡ್ಬೇಕಂತೆ? ನಾವು ಶೂರರಾಗಿ ನಿಂತ್ಕೋಬೇಕಂತೆ. ಎಲ್ಲಿ ಕಾಣಬೇಕು ಅಂತಂದ್ರೆ ಆ ನಿತ್ಯ ಜೀವವನ್ನು ಕಾಣಬೇಕು ಅಂದ್ರೆ ನಾವೇನಾಗಬೇಕು? ಕಷ್ಟಗಳಿಂದ ನಾವು ಈ ಲೋಕದಲ್ಲಿ ಹೋಗ್ಬೇಕು. ಅದೇ ದೇವ್ರ ವಾಕ್ಯ ಇಲ್ಲಿ ಹೇಳ್ತಿರೋದು. ಯೇಸು ಸ್ವಾಮಿ ಇರುವಂತ ದೋಣಿಯಲ್ಲೇ ಅಲೆಗಳು ಎದ್ದ ಮೇಲೆ ಯೇಸು ಸ್ವಾಮಿ ನಾವು ಯೇಸು ಸ್ವಾಮಿ ದೋಣಿ ನಾವೇನ್ ಮಾಡಿದೀವಿ? ಇವಾಗ ಹತ್ತಿದ್ದೇವೆ. ಯೇಸು ಸ್ವಾಮಿ ಇರುವಂತ ದೋಣಿಯಲ್ಲಿ ನಾವೇನಾಗಿದೆ? ಎಲ್ಲರೂ ಈಗ ಹತ್ತಿದ್ದೇವೆ. ಅಂದಮೇಲೆ ಕಷ್ಟಗಳು ಬರ್ತವೆ, ಎಲ್ಲವೂ ಕೂಡ ಬರ್ತವೆ. ಅದನ್ನ ಜಯಿಸೋದಕ್ಕೆ ನಮಗೆ ಶಕ್ತಿ ಬೇಕಾಗಿದೆ. ನೋಡ್ರಿ, ನಾವು ಒಂದು ಸಣ್ಣ ಮಗುನ ನಾವು ಸ್ಕೂಲಿಗೆ ಸೇರಿಸ್ಬೇಕು ಅಂತಂದ್ರೆ ಅವುಗಳು ಸ್ಕೂಲ್ LKG ಇಂದ ಅವು ಡಿಗ್ರಿವರೆಗೆ ಇನ್ನೂ ಹೆಚ್ಚಾಗಿ ಓದಬೇಕು, ಒಂದು ಕೆಲಸ ಸೇರ್ಕೋಬೇಕು ಅಂದ್ರೆ ಎಷ್ಟು ಕಷ್ಟಪಡ್ತಾವಲ್ಲ ಸಣ್ಣ ಮಕ್ಕಳಿಂದ. ಬರೀ ಜಸ್ಟ್ ಏನಕ್ಕೋಸ್ಕರ? ಊಟಕ್ಕೋಸ್ಕರ, ಬಟ್ಟೆಗೋಸ್ಕರ. ಏನಕ್ಕೆ? LKG ಇಂದಲೂ ಮಕ್ಕಳು ಏನ್ ಮಾಡ್ತಾರೆ? ಕಷ್ಟಪಡ್ತಾರೆ. ಬರೀ ಜಸ್ಟ್ ಏನಕ್ಕೆ? ಊಟಕ್ಕೋಸ್ಕರ, ಬಟ್ಟೆಗೋಸ್ಕರ, ಒಂದು ಕೆಲಸ ಸಿಗ್ಬೇಕು ಅಂತ ಅಷ್ಟೇ. ಆದ್ರೆ ನಾವು ಯುಗಾಂತರಕ್ಕೂ ಪರಲೋಕ ರಾಜ್ಯದಲ್ಲಿ ದೇವರ ಸಂಗಡ ನಾವು ಇರೋದಕ್ಕೆ ಇನ್ನೆಷ್ಟು ನಾವು ಕಷ್ಟಪಡಬೇಕು? ಅಯ್ಯೋ ಇದೇ ನಮಗೆ ದೊಡ್ಡದು, ಅಯ್ಯೋ ನಮಗೆ ಇರುವಂತ ಕಷ್ಟನೇ ದೊಡ್ಡದು, ದುಃಖನೇ ದೊಡ್ಡದು ಅಂತ ಹೇಳ್ತೀವಿ. ಆದ್ರೆ ಆ ನಿತ್ಯ ಜೀವನ ನಿರಂತರವಾಗಿ ಯುಗಾಂತರಕ್ಕೂ ನಾವು ಪರಲೋಕ ರಾಜ್ಯದಲ್ಲಿ ಇರಬೇಕು ಅಂತಂದ್ರೆ ನಮಗೆ ಕಷ್ಟನೇ ಬೇಡ ಅಂತಂದ್ರೆ ಹೇಗೆ? ಇಲ್ಲ, ನಾನು ಕಷ್ಟ ಬೇಕಾಗಿಲ್ಲ, ನನಗೆ ಸುಖನೇ ಬೇಕು, ನನಗೆ ದೇವರು ಒಳ್ಳೆಯದನ್ನೇ ಮಾಡಬೇಕು ಅಂತಾದ್ರೆ ಕಷ್ಟ ಪಡದೆ ಸುಖ ಯಾರು ಪಡ್ತಾರೆ? ಈ ಲೋಕದಲ್ಲಿ ಯಾರು ಪಡಲ್ಲ. ಅಂದಮೇಲೆ ಈ ಲೋಕದಲ್ಲಿ
ಕಷ್ಟದ ಒಳಗಿಂದ ನಾವು ಈ ಲೋಕದಲ್ಲಿ ಹೋದಾಗಲೇ ನಾವು ಆ ನಿರಂತರವಾದ ನಿತ್ಯ ಜೀವವನ್ನು ಸೇರೋದಕ್ಕೆ ಸಾಧ್ಯ. ನಾವು ಹೇಗೆ ಬಯಸ್ತೀವಿ? ನಾವು ಈ ಲೋಕದಲ್ಲಿ ನಾನು ಕಷ್ಟನೇ ಪಡಲ್ಲ ಅಂದಮೇಲೆ ಪರಲೋಕದಲ್ಲಿ ಸುಖ ಜೀವನ ಮಾಡೋದಕ್ಕೆ ಹೇಗೆ ಬಯಸ್ತೀವಿ ನಾವು? ಅಸಾಧ್ಯ. ಯಾವುದೇ ಒಬ್ಬ ಮನುಷ್ಯ ಕಷ್ಟಪಟ್ಟರೆ ತಾನು ಸುಖ ಪಡೋದು. ಅಂದಮೇಲೆ ಈ ಲೋಕ ಎಂಬ ಯಾತ್ರೆಯಲ್ಲಿ ಯೇಸು ಸ್ವಾಮಿಯ ದೋಣಿಯನ್ನು ಹತ್ತಿದಾಗ ಎಲ್ಲವೂ ಕೂಡ ಬರ್ತವೆ. ಅಲೆಗಳ ಥರ ದುಃಖ, ಸಂಕಟ, ವೇದನೆ, ಸಾಲ, ಸಂಕಷ್ಟ ಎಲ್ಲವೂ ಕೂಡ ನಮಗೆ ಬಂದರೂ ನಾವೇನು ಮಾಡಬೇಕು? ಅದನ್ನೆಲ್ಲವನ್ನು ಜಯಿಸಿ ನಾವು ಯಾವುದಕ್ಕೋಸ್ಕರ ನಿಂತ್ಕೋಬೇಕು? ಯೇಸು ಸ್ವಾಮಿಗೋಸ್ಕರ ನಾವು ನಿಲ್ಲಬೇಕು. ಇಲ್ಲಿ ಕೆಳಗಡೆ ವಾಕ್ಯ ಏನಂತ ಹೇಳ್ತಾ ಇದೆ ಅಂದರೆ, ಆ ನಂತರ ಏನು ಮಾಡ್ತಾರೆ? ಯೇಸು ಸ್ವಾಮಿನ ಎಬ್ಬರಿಸ್ತಾ ಇದ್ದಾರೆ. ಗುರುವೇ ಗುರುವೇ, ನಾವು ಸಾಯ್ತಾ ಇದ್ದೇವೆ, ಏನು ನಮ್ಮ ಮೇಲೆ ನಿಮಗೆ ಕರುಣೆ ಇಲ್ವಾ? ಗುರುವೇ ಗುರುವೇ ಅಂತ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಕರಿತಾ ಇದ್ದಾರೆ ಯೇಸು ಸ್ವಾಮಿ. ಆಗ ಯೇಸು ಸ್ವಾಮಿ ಎದ್ದು ಸುಮ್ಮನಿರು ಅಂತೇಳಿ ಆ ಬಿರುಗಾಳಿಗೂ ಮಳೆಗೂ ಹೇಳಿ ಯೇಸು ಸ್ವಾಮಿ ತಿರುಗಿ ಶಿಷ್ಯಂದ್ರಿಗೆ ಹೇಳ್ತಾರೆ, ನಿಮ್ಮ ನಂಬಿಕೆ ಎಲ್ಲಿ? ನಿಮಗೆ ನಂಬಿಕೆ ಇಲ್ವಾ? ಹೌದು ಪ್ರಿಯರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ನಮಗೆ ಇಂಪಾರ್ಟೆಂಟ್ ಏನು ಗೊತ್ತಾ? ಈ ಲೋಕವೆಂಬ ಯಾತ್ರೆಯಲ್ಲಿ ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಂಬಿಕೆ, ನಮಗೆ ನಂಬಿಕೆ ಇದ್ರೇನೆ ಕಷ್ಟವನ್ನು ಜಯಿಸೋದಕ್ಕೆ ಸಾಧ್ಯ. ಹೇಳಿ, ನಮಗೆ ನಂಬಿಕೆ ಇಲ್ಲ ಅಂದರೆ ಏನು ಮಾಡ್ತೀವಿ? ಕುಂದೋಗ್ಬಿಡ್ತೀವಿ. ಅಯ್ಯೋ ಬಿಡು, ಅಯ್ಯೋ ನಮಗೆ ಕಷ್ಟನೇ ಬಿಡು, ಅಯ್ಯೋ ದೇವ್ರು ಇದ್ದಾರೆ ಬಿಡು, ನಮ್ಮ ಕಷ್ಟ ನೋಡ್ತಾ ಇದ್ದಾರೆ, ದೇವರು ನೋಡ್ತಾ ಇಲ್ಲ ಬಿಡು. ಏನು ಮಾಡ್ತೀವಿ ನಾವು? ಕಷ್ಟದಲ್ಲಿ ಏನಾಗ್ಬಿಡ್ತೀವಂತೆ? ಕುಂದಿ ಹಿಂಜರಿದು ಹೊಂಟೋಗ್ಬಿಡ್ತೀವಿ. ಆದರೆ ಯೇಸು ಸ್ವಾಮಿ ಎಂಬ ದೋಣಿಯಲ್ಲಿ ನಾವು ಕೂತ ಮೇಲೆ ಕಷ್ಟ ಬಂದರು, ದುಃಖ ಬಂದರು, ದೇವರಿಗೆ ಏನು ಕೇಳ್ತಾ ಇದ್ದಾರೆ ಗೊತ್ತಾ? ನಿಮ್ಮ ನಂಬಿಕೆಯಲ್ಲಿ ಯಾಕೆ ನೀವು ನಂಬುತ್ತಾ ಇಲ್ಲ? ನೀವು ಶಿಷ್ಯಂದರು ಏನಾಗಿದ್ದಾರೆ? ಮರ್ತೋಗ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿ ನಮ್ಮ ದೋಣಿಯಲ್ಲಿ ಇದ್ದಾನೆ, ನಾವು ಯೇಸು ಸ್ವಾಮಿನ ಬೇಡ್ಕೊಳ್ಳವ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಅವರು ಮರ್ತೋಗಿ ಅಯ್ಯಯ್ಯೋ ಅಯ್ಯಯ್ಯೋ ನಾವು ಸಾಯ್ತಾ ಇದ್ದೇವೆ ಅಂತ ಬಹಳ ಕಷ್ಟ ಬೇತೆ ಪಡ್ತಾ ಇದ್ದಾರೆ. ಯಾರು? ಶಿಷ್ಯಂದರು. ಆದರೆ ಈ ವಾಕ್ಯದ ಮುಖಾಂತರವಾಗಿ ನಾವು ಏನು ತಿಳ್ಕೊತೀವಿ ಅಂದರೆ, ಯೇಸು ಸ್ವಾಮಿ ಎಂಬ ದೋಣಿಯಲ್ಲಿ ನಾವು ಇದ್ಮೇಲೆ ಮುಖ್ಯವಾಗಿ ನಮಗಿರ್ಬೇಕಾಗಿರೋದೇನು? ನಂಬಿಕೆ. ನಂಬಬೇಕು ನಾವು. ದೇವರು ನಮ್ಮ ಪರವಾಗಿ ಇದ್ದಾನೆ, ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ದೇವರು ನಮಗೆ ಇವತ್ತು ಕಷ್ಟ ಇರ್ಬೋದು, ನಾಳೆ ನಮಗೆ ಸುಖ ಕೊಡ್ತಾನೆ. ದೇವರು ಈ ಲೋಕದಲ್ಲಿ ನಾವು ಕಷ್ಟದಿಂದ ಹೋಗ್ತಾ ಇರ್ಬೋದು, ಆದರೆ ಪರಲೋಕದಲ್ಲಿ ನಮಗೆ ನಿತ್ಯ ಜೀವದಲ್ಲಿ ನಮಗೆ ಸುಖ ಇರುತ್ತೆ ಅಂತ ನಾವು ನಂಬಬೇಕು. ನಂಬಿದಾಗಲೇ ನಾವೇನು ಮಾಡ್ತೀವಿ? ನಾವು ಮಹಿಮೆನ ಕಾಣ್ತೀವಿ. ದೇವ್ರ ವಾಕ್ಯ ನಮಗೆ ಈ ಥರ ಸಲಹೆ ಕೊಡ್ತಾ ಇದ್ರು. ಏನಂದರೆ, ನಾವು ದೇವರಲ್ಲಿ ನಾವು ನಂಬಿಕೆ ಇರಬೇಕು. ನಾವು ನಂಬಿಕೆ ಇಲ್ಲದ ಕಾರಣ ನಾವು ಕದಲ್ತಾ ಇದ್ದೀವಿ. ವಿಶ್ವಾಸಿ ಜೀವನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ನಂಬಿಕೆ ಇಲ್ಲದ ಕಾರಣನೇ ನಾವು ಕದಲ್ತಾ ಇದ್ದೀವಿ. ಕಷ್ಟ ನಮಗಿರುವಂಥ ಕಷ್ಟನೇ ಜಾಸ್ತಿ ಅನ್ಕೊಂಡ್ಬಿಡ್ತೀವಿ. ಯೇಸು ಸ್ವಾಮಿ ನಮ್ಮನ್ನು ಮೊದಲು ಇಡಲ್ಲ. ನಮಗಿರುವಂಥ ಕಷ್ಟನೇ ಜಾಸ್ತಿ, ನಮಗಿರುವಂಥ ಸಂಕಟನೇ ಜಾಸ್ತಿ, ನಮಗಿರುವಂಥ ಸಾಲನೇ ನಮಗೆ ಜಾಸ್ತಿ ಅನ್ಕೊಂಡ್ಬಿಟ್ಟು ಯೇಸು ಏನು ಮಾಡಿದ್ವಿ? ಪಕ್ಕಕ್ಕೆ ತಳ್ಳಿಬಿಟ್ಟಿದ್ವಿ. ನಾವು ಯೇಸು ಸ್ವಾಮಿನ ಫಸ್ಟು ಇಟ್ಕೊಳ್ಳೋದಾದ್ರೆ, ಆ ಕಷ್ಟ ಸಂಕಟ ಎಲ್ಲವೂ ಕೂಡ ಲಾಸ್ಟಿಗಿರುತ್ತಂತೆ. ಪೌಲನು ಹೇಳ್ತಾನೆ, ಮುಂದೆ ಬರುವಂಥ ಪದವಿಗೋಸ್ಕರ ಈಗಿನ ಕಷ್ಟವನ್ನು ಅಲ್ಪವೆಂದೆಣಿಸು. ಏನಂತ ಹೇಳ್ತಾ ಇದ್ದಾರೆ? ಮುಂದೆ ಬರುವಂಥ ಮಹಾಪದವಿಯನ್ನು ಬಯಸಿ ಈಗಿನ ಕಷ್ಟವನ್ನು ಏನು ಮಾಡು? ಅಲ್ಪ ಅಂತ ಎಣಿಸು. ಆದರೆ ನಾವೇನು ಮಾಡ್ತಿದ್ದೀವಿ? ಮುಂದಿನ ಪದವಿಯನ್ನು ಮರೆತುಬಿಟ್ಟು ಈಗಿರುವಂಥ ಕಷ್ಟಗಳನ್ನ ದೊಡ್ಡ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನು ಮಾಡ್ಕೊಂಡ್ಬಿಟ್ಟಿದ್ದೀವಿ? ಅದನ್ನೇ ದೊಡ್ಡದು ಮಾಡ್ಕೊಂಡ್ಬಿಟ್ಟು ನಾವು ಮಹಾಪದವಿಯನ್ನು ಮರ್ತೋಗ್ಬಿಟ್ಟಿದ್ದೀವಿ. ಆದರೆ ದೇವರ ವಾಕ್ಯ ನಮಗೆ ನೆನಪಿಸ್ತಾ ಐತೆ. ಏನು ಗೊತ್ತಾ? ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ.
ನಿಮಗೆ ದೇವ್ರನ್ನ ನಂಬ್ಕೊಂಡ್ರೆ ಸುಖ ಸಿಗುತ್ತೆ, ನಿಮಗೆ ದೇವ್ರನ್ನ ನಂಬ್ಕೊಂಡ್ರೆ ನಿಮಗೆ ಕಷ್ಟ ಪರಿಹಾರ ಆಗುತ್ತೆ, ದೇವ್ರನ್ನ ನಂಬ್ಕೊಂಡ್ರೆ ನಿಮಗೆ ನಿಮಗೇನು ಇರಲ್ಲ, ಎಲ್ಲವೂ ಕೂಡ ಸುಖವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲ. ದೇವ್ರ ವಾಕ್ಯ ಹೇಳ್ತೈತೆ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀನು ಕೂಡ ಜಯಿಸಬೇಕು. ಈ ಲೋಕದಲ್ಲಿ ಕಷ್ಟಗಳುಂಟು, ದುಃಖಗಳುಂಟು, ಎಲ್ಲವೂ ಉಂಟು ಈ ಲೋಕದಲ್ಲಿ. ಆದರೆ ಅವನ್ನೆಲ್ಲ ಆ ರಾಜ್ಯವನ್ನು ನೆನೆಸ್ಕೊಂಡು, ನಮಗೆ ದೇವರು ಕೊಡಬೇಕಾಗಿರುವಂತಹ ರಾಜ್ಯವನ್ನು ನೆನೆಸ್ಕೊಂಡು ಈ ಲೋಕದ ಕಷ್ಟಗಳನ್ನ ನಾವು ಸ್ವಲ್ಪವೆಂದು ಎಣಿಸ್ಬೇಕಂತೆ. ಯೋಚನೆ ಮಾಡ್ರಿ, ನಾವು ಪರಲೋಕವನ್ನು ನೆನೆಸ್ಕೊಂಡು ನಮಗಿರುವಂಥ ದುಃಖವನ್ನು ನೆನೆಸ್ಕೊಳ್ತಾ ಇದ್ರೆ ನಮ್ಗೇನಿಸುತ್ತೆ? ಅಯ್ಯೋ, ಈ ಲೋಕದ ದುಃಖ ಏನು, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ. ನೆನೆಸ್ಕೋಬೇಕು ನಾವು ಪರಲೋಕ ಮಹಾಪದವಿನ ನೆನೆಸ್ಕೋಬೇಕು. ಪೌಲನೇ ಹೇಳ್ತಾ ಇದ್ದ, ಮಹಾಪದವಿನ ನೆನೆಸ್ಕೊಳ್ಳಿ, ಈ ಲೋಕದ ಕಷ್ಟವನ್ನು ಸ್ವಲ್ಪ ಅಂತ ಎಣಿಸ್ರಿ. ಅರ್ಥ ಆಯ್ತಾ? ಈ ವಾಕ್ಯದಲ್ಲಿ ಇದೇ ಹೇಳ್ತಾ ಇರೋದು. ಏನಂತ? ಕಷ್ಟಗಳಿದೆ, ದುಃಖಗಳಿದೆ, ವೇದನೆ ಇದೆ, ಆದರೆ ನಂಬಿಕೆಯಿಂದ ಇರು. ನಂಬಬೇಕು ನಾವು ಕೊನೆಯವರೆಗೆ, ನಮ್ಮ ಉಸಿರು ಇರೋವರೆಗೆ ನಾವು ಏನು ಮಾಡಬೇಕು? ದೇವರನ್ನ ನಂಬಿಕೊಂಡೇ ಇರಬೇಕು. ನಾವು ಹಾಡು ಹೇಳ್ತೀವಿ, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ ಅಂತ. ಆದರೆ ಕಷ್ಟಗಳು ಬಂದಾಗ ಕುಂದು ಹೋಗ್ಬಿಡ್ತೀವಿ. ಅಯ್ಯೋ, ನಮ್ಮ ಪಾಲಿಗೆ ದೇವರಿಲ್ಲ, ನಮ್ಮ ಪಾಲಿಗೆ ಯಾರೂ ಇಲ್ಲ. ದೇವರು ನಮ್ಮ ಪಾಲಿಗಿದ್ದಾರೆ, ಅದಕ್ಕೆ ದೇವ್ರ ಕಷ್ಟನೇ ಕೊಡ್ತಾ ಇರೋದು. ಯಾಕೆ? ನನ್ನ ಮಗಳಿಗೆ ನಿತ್ಯ ಜೀವ ನಿರಂತರವಾಗಿ ನನ್ನ ಜೊತೆ ಸುಖವಾಗಿರ್ತಾಳೆ ಅಂತೇಳಿ ಈ ಲೋಕದಲ್ಲಿ ಕಷ್ಟ ಬರ್ತಾ ಇರೋದು. ಅದಕ್ಕೋಸ್ಕರ ನಾವು ದೇವರನ್ನ ನಂಬಿದ್ದೇವೆ. ಯೇಸು ಸ್ವಾಮಿ ಇರುವಂಥ ದೋಣಿಯಲ್ಲಿ ನಾವು ಹತ್ತಿದ್ದೇವೆ. ದೇವರು ನಮ್ಗೆ ಇವತ್ತು ಕೇಳ್ತಾ ಇದ್ದಾನೆ, ಕಷ್ಟಗಳು ಬಂದಾಗ ಯಾವಾಗ ಕುಂದಿ ಹೋಗ್ತಾ ಇದ್ದಾವೋ ಆವಾಗ ಏನಂತ ಕೇಳ್ತಾನೆ, ನಿನ್ನ ನಂಬಿಕೆ ಎಲ್ಲಿದೆ? ನಿನ್ನ ನಂಬಿಕೆ ನನ್ನ ಮೇಲೆ ಭರವಸೆ ಇದೆ, ನನ್ನ ಮೇಲೆ ಭರವಸೆ ಇಡು ಸಾಕು ಅಂತ. ನಮಗೆ ಕಷ್ಟಗಳು ಇದ್ರು, ದುಃಖಗಳು ಇದ್ರು, ನಿನ್ನ ಕೃಪೆ ನನಗೆ ಸಾಕು. ದೇವ್ರ ವಾಕ್ಯ ಹೇಳ್ತೇನೆ, ನನ್ನ ಕೃಪೆ ನಿನಗೆ ಸಾಕು. ನಿನ್ನ ಕಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ಬಿಡ್ತೀನಿ ಮಗಳೇ ಅಂತ ಹೇಳಿಲ್ಲ, ನನ್ನ ಕೃಪೆ ನಿನಗೆ ಸಾಕು. ನಮಗೆ ದೇವರ ಕೃಪೆ ಇದ್ದರೆ ಸಾಕು, ದೇವರು ನಮ್ಮೊಟ್ಟಿಗಿದ್ದರೆ ಸಾಕು, ಏನು ಬೇಕಾದರೂ ಜಯಿಸ್ತೀವಿ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಇರಬೇಕು. ಆವಾಗ ದೇವ್ರು ಏನು ಮಾಡ್ತಾರೆ? ನಮ್ಮ ನಂಬಿಕೆಯನ್ನು ನೋಡಿ ನಮ್ಮನ್ನು ಹೆಚ್ಚಿಸ್ತಾನೆ. ಏನು ಮಾಡ್ತಾನೆ? ನಮ್ಮನ್ನು ಹೆಚ್ಚಿಸ್ತಾನೆ. ದೇವ್ರ ವಾಕ್ಯ ಹೇಳ್ತಾರೆ. ಅದಕ್ಕೆ ನಾವು ಏನಾಗಿರ್ಬೇಕಂದ್ರೆ ಈ ಲೋಕದಲ್ಲಿ ಧೈರ್ಯವಾಗಿದ್ದು ಸಂಕಟದೊಂದಿಗೆ ದುಃಖದೊಂದಿಗೆ ನಾವು ಧೈರ್ಯವಾಗಿರಬೇಕು. ನಮಗೋಸ್ಕರ ದೇವರಿದ್ದಾನೆ, ನಮಗೋಸ್ಕರ ಈ ಲೋಕದ ನಮಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ, ನಮಗೋಸ್ಕರ ರಕ್ಷಕನು ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾನೆ, ನಮಗೋಸ್ಕರ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ, ನಮಗೋಸ್ಕರ ಮತ್ತೆ ತಿರುಗಿ ಬರಲಿದ್ದಾನೆ, ನಮ್ಮೆಲ್ಲರನ್ನು ಕೊಂಡೊಯ್ಯುತ್ತಾನೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಲ್ಲೂ ಇರಬೇಕು. ಅದು ದೇವರು ವಾಕ್ಯದ ಮುಖಾಂತರವಾಗಿ ನಮಗೆ ಕಲಿಸ್ಕೊಡ್ತಾ ಇರೋದು. ದೇವರು ಈ ವಾಕ್ಯದ ಮೂಲಕವಾಗಿ ಆಶೀರ್ವಾದ ಮಾಡಲಿ. ದೇವರಿಗೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ದೇವರು ಪರಲೋಕದಲ್ಲಿ ವಾಸಿಸುವ ನಮ್ಮ ತಂದೆ ಆಗ್ತೇವೆ. ನಾಮಕ್ಕೆ ಸ್ತೋತ್ರ ಸ್ವಾಮಿ. ದೇವರೇ, ಒಂದು ಸಮಯದಲ್ಲಿ ಕರ್ತನೆ ದೇವರೇ, ನಿನ್ನ ವಾಕ್ಯವನ್ನು ಕೇಳಿರುವಂಥ ಎಲ್ಲರೊಟ್ಟಿಗೆ ಮಾತನಾಡು ಸ್ವಾಮಿ ಕರ್ತನೆ ದೇವರೇ. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು, ತೊಂದರೆಗಳು ಎಲ್ಲವನ್ನು ಕೂಡ ಬಂದರೂ ಸ್ವಾಮಿ ಅದನ್ನು ಜಯಿಸುವಂತೆ ಕರ್ತನೆ, ಅದನ್ನು ಜಯಿಸುವಂತೆ ಕರ್ತನೆ ನಮ್ಮಲ್ಲಿ ಶಕ್ತಿಯನ್ನು ಪಾಲಿಸಿಕೊಟ್ಟು ನಂಬಿಕೆಯನ್ನು ಹೆಚ್ಚಿಸಿ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ಪ್ರಭು ಯೇಸುವಿನ ನಾಮದಲ್ಲಿ ಬಿಡುವಂತೆ ದೇವರೇ.